ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಜೀವನ ನಡೆಸೋಕೆ ದುಡ್ಡು ಬೇಕೇ ಬೇಕು. ಅದಿಲ್ಲ ಅಂದರೆ ಬದುಕಿನ ಬಂಡಿ ಮುಂದಕ್ಕೆ ಸಾಗಲ್ಲ. ಕೆಲವರು ದಿನಕ್ಕೆ 500 ರೂಪಾಯಿ ದುಡಿದ್ರೆ ಇನ್ನು ಕೆಲವರು 1000, 2000 ಹೀಗೆ ದುಡಿತಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಸ್ಯಾಲರಿ. ಇನ್ನು ಕೆಲವರದ್ದು ಕೇಳೋದೇ ಬೇಡ. ಪ್ರತಿದಿನದ ಆದಾಯವೇ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಇರುತ್ತೆ. ಅಂಥವರಲ್ಲಿ ನಮ್ಮ ರಾಜ್ಯದ ಪೌರಾಡಳಿತ ಸಚಿವ MTB ನಾಗರಾಜ್ ಕೂಡ ಒಬ್ರು. ಇವರ ಒಂದು ದಿನದ ಆದಾಯ ಎಷ್ಟು ಗೊತ್ತಾ? ಬರೋಬ್ಬರಿ 8 ಲಕ್ಷ ರೂಪಾಯಿ. ಓರ್ವ ಮಿನಿಸ್ಟರ್ಗೆ ಇಷ್ಟೊಂದು ಆದಾಯ ಬರೋದು ಎಲ್ಲಿಂದ? MTB ಬಿಡಿ, ಅವರ ಪತ್ನಿಯ ಆದಾಯ ಎಷ್ಟು ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ಮೀಡಿಯಾ ಜಗತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. MTB ನಾಗರಾಜ್ ಆದಾಯ ಎಷ್ಟು? ಫ್ರೆಂಡ್ಸ್, MTB ನಾಗರಾಜ್ 2020ರಲ್ಲಿ ವಿಧಾನ ಪರಿಷತ್ ಎಲೆಕ್ಷನ್ಗೆ BJP ಅಭ್ಯರ್ಥಿಯಾಗಿ ನಿಂತಾಗ ತಮ್ಮ ಆದಾಯವನ್ನು ಘೋಷಿಸಿಕೊಂಡಿದ್ರು. ಚುನಾವಣಾ ಆಯೋಗಕ್ಕೆ ಅವರು ಸಲ್ಲಿಸಿದ ಅಫಿಡವಿಟ್ ಪ್ರಕಾರ 2018-19ರಲ್ಲಿ ಬರೋಬ್ಬರಿ 29.39 ಕೋಟಿ ವಾರ್ಷಿಕ ಆದಾಯ ತೋರಿಸಿಕೊಂಡಿದ್ರು. ಹೌದು, ವರ್ಷಕ್ಕೆ 29.39 ಕೋಟಿ ರೂಪಾಯಿ. ದಿನಕ್ಕೆ 8 ಲಕ್ಷ, ಗಂಟೆಗೆ 33,000. ವಾರ್ಷಿಕ 29.39 ಕೋಟಿ ಆದಾಯ ಅಂದರೆ ಒಂದು ದಿನಕ್ಕೆ ಬರೋಬ್ಬರಿ 8 ಲಕ್ಷ ರೂಪಾಯಿ ಆಗುತ್ತೆ. ಕೆಲವರಿಗೆ ಇದು 1 ವರ್ಷದ ಆದಾಯ ಆಗಿರಬಹುದು, ಇನ್ನು ಕೆಲವರಿಗೆ 2 ವರ್ಷದ ಆದಾಯನೂ ಆಗಿರಬಹುದು. ಆದರೆ MTB ನಾಗರಾಜ್ಗೆ ಇದು ಕೇವಲ ಒಂದು ದಿನದ ಆದಾಯವಷ್ಟೇ. ಇನ್ನು MTBಯ ಒಂದು ಗಂಟೆಯ ಆದಾಯ 33,000, ಒಂದು ನಿಮಿಷಕ್ಕೆ 550 ರೂಪಾಯಿ ಮತ್ತು ಒಂದು ಸೆಕೆಂಡಿಗೆ 9 ರೂಪಾಯಿ ಆಗುತ್ತೆ. MTB ಪತ್ನಿಯ ಆದಾಯ ಎಷ್ಟು ಗೊತ್ತಾ? ಎಲೆಕ್ಷನ್ ಕಮಿಷನ್ಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ MTB ನಾಗರಾಜ್ ತಮ್ಮ ಪತ್ನಿ ಶಾಂತಕುಮಾರಿಯ ಆದಾಯವನ್ನು ಕೂಡ ಘೋಷಿಸಿದ್ರು. ಅದರ ಪ್ರಕಾರ 2018-19ರಲ್ಲಿ ಶಾಂತಕುಮಾರಿಯವರ ವಾರ್ಷಿಕ ಆದಾಯ 9.65 ಕೋಟಿ ಇತ್ತು. ಅಂದರೆ ಪತಿಗಿಂತ 3 ಪಟ್ಟು ಕಮ್ಮಿ. ವರ್ಷಕ್ಕೆ 9.65 ಕೋಟಿ ಅಂದ್ರೂ ದಿನಕ್ಕೆ 2.65 ಲಕ್ಷ ಆಗುತ್ತೆ. ಗಂಟೆಗೆ 10,000, ನಿಮಿಷಕ್ಕೆ 176 ಮತ್ತು ಸೆಕೆಂಡಿಗೆ 3 ರೂಪಾಯಿ ಆಗುತ್ತೆ. ಇಷ್ಟೊಂದು ಆದಾಯ ಬರೋದು ಎಲ್ಲಿಂದ? ಫ್ರೆಂಡ್ಸ್, MTB ನಾಗರಾಜ್ ಮತ್ತು ಪತ್ನಿ ಬಳಿ ಬರೋಬ್ಬರಿ 1,224 ಕೋಟಿ ಮೌಲ್ಯದ ಆಸ್ತಿ ಇದೆ. ಹೀಗಂತ ಅಫಿಡವಿಟ್ನಲ್ಲಿ ಘೋಷಿಸಿಕೊಂಡಿದ್ರು. ಈ ಅಫಿಡವಿಟ್ನಲ್ಲಿ ಮತ್ತೊಂದು ವಿಚಾರವನ್ನ ಕೂಡ ಉಲ್ಲೇಖಿಸಲಾಗಿದೆ. ಅದೇನೆಂದ್ರೆ MTB ನಾಗರಾಜ್ ಒಟ್ಟು 155 ಬ್ಯಾಂಕ್ ಅಕೌಂಟ್ಗಳಲ್ಲಿ ಬರೋಬ್ಬರಿ 144 ಕೋಟಿ ರೂಪಾಯಿಯನ್ನ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ದಾರೆ. MTBಯ ಉಳಿತಾಯ ಖಾತೆಗಳಲ್ಲಿ 20 ಕೋಟಿ ಹಣವಿದೆ. ಅವರ ಪತ್ನಿ 42 ಬ್ಯಾಂಕ್ ಅಕೌಂಟ್ಗಳಲ್ಲಿ 34 ಕೋಟಿ ರೂಪಾಯಿ FD ಇಟ್ಟಿದ್ದಾರೆ. ಶಾಂತಕುಮಾರಿಯ ಸೇವಿಂಗ್ಸ್ ಅಕೌಂಟ್ಗಳಲ್ಲಿ 11 ಕೋಟಿ ಇದೆ. ಹೀಗೆ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟ ಹಣ ಮತ್ತು ಉಳಿತಾಯ ಹಣ ಎರಡಕ್ಕೂ ಬ್ಯಾಂಕ್ಗಳು ಕೋಟ್ಯಾಂತರ ರೂಪಾಯಿ ಬಡ್ಡಿ ಕೊಡ್ತವೆ. ಇದಲ್ಲದೆ MTB ಎಸ್ಟೇಟ್ಸ್ ಅಂಡ್ ಪ್ರಾಪರ್ಟೀಸ್ ಎಂಬ ಕಂಪನಿಯಲ್ಲಿ MTB ನಾಗರಾಜ್ 9 ಕೋಟಿ ಹೂಡಿಕೆ ಮಾಡಿದ್ದಾರೆ. ಇದೇ ಕಂಪನಿಯಲ್ಲಿ ಅವರ ಪತ್ನಿ 65 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಶಬರಿ ಎಂಟರ್ಪ್ರೈಸಸ್ ಅನ್ನೋ ಕಂಪನಿಯಲ್ಲಿ MTB 2 ಕೋಟಿ ಹೂಡಿಕೆ ಮಾಡಿದ್ರೆ ಪತ್ನಿ 4 ಕೋಟಿ ಹೂಡಿಕೆ ಮಾಡಿದ್ದಾರೆ. ಅವುಗಳಿಂದಾನು ಕೋಟಿಗಟ್ಟಲೆ ಆದಾಯ ಬರುತ್ತೆ. ಐಷಾರಾಮಿ ಕಾರುಗಳು, ಅಪಾರ ವಜ್ರ ವೈಡೂರ್ಯ. MTB ನಾಗರಾಜ್ ಬಳಿ 5 ಹೈ ಎಂಡ್ ಕಾರುಗಳಿವೆ. ಅವರ ಪತ್ನಿ ಬಳಿ 1.25 ಕೋಟಿಯ ಕಾರಿದೆ. ಇತ್ತೀಚೆಗಷ್ಟೇ ಫೆರಾರಿ ಕಾರು ಕೂಡ ಮನೆಗೆ ಬಂದಿತ್ತು. ಇನ್ನು MTB ಬಳಿ 2 ಕೋಟಿ ಮೌಲ್ಯದ ಬೆಲೆ ಬಾಳುವ ಆಭರಣಗಳಿದ್ರೆ ಪತ್ನಿ ಬಳಿ 1.5 ಕೋಟಿ ಮೌಲ್ಯದ್ದು ಇದೆ. ಆಭರಣಗಳಲ್ಲಿ ಹೆಚ್ಚಿನವು ವಜ್ರದ ಹರಳು ಮತ್ತು ಬೆಳ್ಳಿ ವಸ್ತುಗಳು. ಕೋಟಿ ಕೋಟಿ ಮೌಲ್ಯದ ಜಮೀನು, ಕಟ್ಟಡ. MTB ಸಂಪತ್ತಿನ ಕೋಟೆಯ ಸುತ್ತಾಟ ಇಷ್ಟಕ್ಕೆ ಮುಗಿದಿಲ್ಲ. MTB ಬಳಿ ಸುಮಾರು 30 ಕೋಟಿ ಮೌಲ್ಯದ ಕೃಷಿ ಭೂಮಿ ಇದೆ. ಬರೋಬ್ಬರಿ 308 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ. 45 ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡ ಹಾಗೂ 39 ಕೋಟಿ ಮೌಲ್ಯದ ಮನೆಗಳಿವೆ. ಪತ್ನಿ ಶಾಂತಕುಮಾರಿ ಬಳಿ
26 ಕೋಟಿ ಮೌಲ್ಯದ ಕೃಷಿ ಭೂಮಿ, 94 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ, 28 ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡ ಮತ್ತು 30 ಕೋಟಿ ಮೌಲ್ಯದ ಮನೆಗಳಿವೆ. ಹೀಗೆ ಮೇಲೆ ಹೇಳಿದ ಎಲ್ಲ ಆಸ್ತಿಗಳನ್ನು ಸೇರಿಸಿದ್ರೆ ಈ ದಂಪತಿಯ ಒಟ್ಟು ಆಸ್ತಿ 1224 ಕೋಟಿ ಆಗುತ್ತೆ. 1000 ಕೋಟಿ ಒಡೆಯನಿಗೂ ಸಾಲ. ಎಂಟಿಬಿ ನಾಗರಾಜ್ 1000 ಕೋಟಿಗೂ ಹೆಚ್ಚಿನ ಆಸ್ತಿಗೆ ಒಡೆಯನಾಗಿದ್ರು ಒಂದಷ್ಟು ಸಾಲ ಮಾಡ್ಕೊಂಡಿರೋದಾಗಿ ಅಫಿಡವಿಟ್ನಲ್ಲಿ ತೋರಿಸಿಕೊಂಡಿದ್ದಾರೆ. ಎಂಟಿಬಿ ನಾಗರಾಜ್ ಹೆಸರಲ್ಲಿ 52 ಕೋಟಿ ಸಾಲ ಇದ್ರೆ ಪತ್ನಿ ಹೆಸರಲ್ಲಿ ಸುಮಾರು 2 ಕೋಟಿ ಸಾಲ ಇದೆ. 2 ವರ್ಷದ ಹಿಂದಿನ ಲೆಕ್ಕಾಚಾರ ಇನ್ನೂ ರೋಚಕ. ಫ್ರೆಂಡ್ಸ್, ಮೇಲೆ ಹೇಳಿದ ಲೆಕ್ಕವೆಲ್ಲವೂ 2018-19ನೇ ವರ್ಷದ್ದು. ಇದಕ್ಕಿಂತ 2 ವರ್ಷ ಹಿಂದೆ ಹೋದ್ರೆ ದೊಡ್ಡ ಕೋಟೆಯ ಬಾಗಿಲೇ ತೆರೆದುಕೊಳ್ಳುತ್ತೆ. ಅದು 2016-17ನೇ ಆರ್ಥಿಕ ವರ್ಷ. ಆಗ ಎಂಟಿಬಿ ನಾಗರಾಜ್ ಕಾಂಗ್ರೆಸ್ ಪಕ್ಷದಲ್ಲಿದ್ರು. ಆ ವರ್ಷ ಎಂಟಿಬಿಯ ವಾರ್ಷಿಕ ಆದಾಯ ಬರೋಬ್ಬರಿ 104 ಕೋಟಿ ಇತ್ತು. ಇದರ ಪ್ರಕಾರ ನೋಡಿದ್ರೆ ಎಂಟಿಬಿಯ ಒಂದು ದಿನದ ಆದಾಯ 28 ಲಕ್ಷ ಆಗುತ್ತೆ. ಗಂಟೆಗೆ 1 ಲಕ್ಷಕ್ಕೂ ಹೆಚ್ಚು. ಆದರೆ 2017-18ರಲ್ಲಿ ಎಂಟಿಬಿಯ ಆದಾಯ ಕರಗಿ 18 ಕೋಟಿಗೆ ಇಳಿದಿತ್ತು. ನಂತರ 2018-19ರಲ್ಲಿ ಸ್ವಲ್ಪ ಏರಿಕೆ ಕಂಡು 29 ಕೋಟಿಗೆ ಹೋಗಿತ್ತು. ಹೀಗೆ ಕೋಟಿ ಆಸ್ತಿಗೆ ಒಡೆಯನಾಗಿರೋ ಎಂಟಿಬಿ ನಾಗರಾಜ್ 9ನೇ ತರಗತಿವರೆಗೆ ಮಾತ್ರ ಓದಿದ್ದು ಅನ್ನೋದು ಕೂಡ ಗಮನಾರ್ಹ. ಸೊ ಫ್ರೆಂಡ್ಸ್, ಇದಾಗಿತ್ತು ಎಂಟಿಬಿ ನಾಗರಾಜ್ರ ಆದಾಯ ಎಷ್ಟು, ಅವರ ಒಟ್ಟು ಆಸ್ತಿ ಎಷ್ಟು, ಅವರ ಸಂಪತ್ತಿನ ಕೋಟೆಯೊಳಗೆ ಏನೇನಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಎಂಟಿಬಿ ಸಂಪತ್ತಿನ ಕೋಟೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂತಹ ಮತ್ತಷ್ಟು ಕುತೂಹಲಭರಿತ ವಿಡಿಯೋಗಳಿಗಾಗಿ ಮೀಡಿಯಾ ಜಗತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಬೆಂಬಲಿಸಿ. ಧನ್ಯವಾದ.